ಗರ್ಭ ಸಂಸ್ಕಾರ ಅಂತ ನಾವು ಮಾತಾಡಿದ ತಕ್ಷಣ ಸೊ ಅದರಲ್ಲಿ ಎರಡು ಪದ ನಮಗೆ ಕೇಳಲಿಕ್ಕೆ ಸಿಗುತ್ತೆ, ಶಬ್ದ. ಒಂದು ಗರ್ಭ ಮತ್ತೆ ಇನ್ನೊಂದು ಸಂಸ್ಕಾರ ಅಂತ. ಸೊ ಇವಾಗ ಗರ್ಭ ಅಂದ ತಕ್ಷಣ ನಾವು ಒಂದು ಮಾಡರ್ನ್ ಡೆಫಿನೇಷನ್ನ ತಗೊಳ್ಬೇಕು ಅಂತ ಅನ್ನೋದಾದ್ರೆ, ಈಗ ಬರೀ ಒಂದು ಮೇಲ್ ಮತ್ತೆ ಫಿಮೇಲ್ ಗ್ಯಾಮೀಟ್ ಒಗ್ಗೂಡಿದಾಗ ಆಗುವಂಥ ಫರ್ಟಿಲೈಸೇಷನ್ ಪ್ರೊಸೆಸ್ನ ನಾವು ಗರ್ಭ ಅಂದರೆ ಅಷ್ಟೇ ಆಗತ್ತಾ, ಅಥವಾ ಗರ್ಭಕ್ಕೆ ಇನ್ನಷ್ಟು ಬ್ರಾಡ್ ಸ್ಪೆಕ್ಟ್ರಲ್ ಮೀನಿಂಗ್ ಇದೆಯಾ ಅಂತ ತಗೊಂಡಾಗ ಆಯುರ್ವೇದ ಉತ್ತರ ಕೊಡುತ್ತೆ. ಶುಕ್ರ ಶೋಣಿತ ಗರ್ಭಾಶಯಸ್ಥಂ ಆತ್ಮ ಪ್ರಕೃತಿ ವಿಕಾರ ಸಮೂರ್ಛಿತಂ ಗರ್ಭ ಇತ್ಯುಚ್ಯತೆ. ಸೊ ಈಗ ನಮ್ಮ ಭಾರತೀಯ ಸೃಷ್ಟಿ ಉತ್ಪತ್ತಿ ಕ್ರಮದಲ್ಲಿ ತಗೊಂಡ್ರೆ ಈಗ ಬೇರೆ ಬೇರೆ ದರ್ಶನಗಳಿವೆ. ಸೊ ಸಾಂಖ್ಯ ದರ್ಶನವನ್ನು ತುಂಬ ಹತ್ತಿರದಲ್ಲಿ ಒಪ್ಕೊಳ್ಳುವಂಥದ್ದು ಆಯುರ್ವೇದ ಶಾಸ್ತ್ರ. ಸೊ 24 ತತ್ವಗಳಿದೆ ಅಂತ, ಅವ್ಯಕ್ತದಿಂದ ಹಿಡಿದು ಮಹತ್ ಅಹಂಕಾರ, ಇದು ಒಂದು ಪದ್ಧತಿ ನಮ್ಮ ಸನಾತನ ಧರ್ಮದಲ್ಲಿ ಸೃಷ್ಟಿ ಹೇಗಾಗತ್ತೆ ಅನ್ಲಿಕ್ಕೆ. ಸೊ ಅದರಲ್ಲಿ ಆಯುರ್ವೇದ ಏನು ಹೇಳುತ್ತೆ, ಶುಕ್ರ ಮತ್ತು ಶೋಣಿತ, ದಟ್ ಇಸ್ ದಿ ಅಮಾಲ್ಗಮೇಷನ್ ಆಫ್ ದ ಮೇಲ್ ಆ್ಯಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸೆಲ್, ಜೊತೆಗೆ ಗರ್ಭಾಶಯಸ್ಥಂ, ಈ ಗರ್ಭದ ಒಳಗಡೆ ಆತ್ಮ ಪ್ರಕೃತಿ ವಿಕಾರ ಸಮೂರ್ಛಿತಂ, ಅಂದ್ರೆ ಈ ಆತ್ಮವು ಅಂದ್ರೆ ಚೇತನ ಇವೆರಡರ ಜೊತೆ ಬಂದು ಎಸ್ ಹೌದು, ಅದನ್ನ ನಾವು ಇದರಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ನೋಡಿದಾಗ ಸೋಲ್ ಅಂತ ನಾವು ತಿಳಿಸ್ಬೋದು, ಯಾಕಂದ್ರೆ ಅದು ಜೀವನ ಶಕ್ತಿ, ಬಿಕಾಸ್ ಆಫ್ ವಿಚ್ ನಾವೆಲ್ಲರೂ ಈಗ ಲಿವಿಂಗ್ ಬೀಯಿಂಗ್ಸ್ ಅಂತ ಕರೆಸ್ಕೊಳ್ತೀವಿ. ಸೊ ಅದು ಬಂದು ಸೇರಿದಾಗ ಮಾತ್ರನೇ ಅಲ್ಲಿ ಒಂದು ಜೀವದ ಉತ್ಪತ್ತಿ ಆಗೋದು. ಅದು ಎರಡೇ ಸೇರಿದ್ರೆ ಅದು ಇನ್ನೂ ಜಡವೇ ಆಗಿರುತ್ತೆ, ಅಲ್ಲಿ ಜೀವದ ಉತ್ಪತ್ತಿ ಆಗೋದಿಲ್ಲ. ಸೊ ದಿಸ್ ಇಸ್ ದ ಬ್ರಾಡ್ ಸ್ಪೆಕ್ಟ್ರಮ್.